ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಬೆಳಗಿನ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಒಂದು ಮಾತನ್ನು ನೆನಪು ಮಾಡ್ಕೊಳ್ತೇನೆ. ಅದೇನಪ್ಪ ಅಂತಂದರೆ, ಜೀವನ ಅಂದಮೇಲೆ ನಮಗೆ ಕಷ್ಟಗಳು ಸುಖಗಳು ಬಂದೇ ಬರ್ತವೆ. ಹಾಗಾಗಿ ನಾವು ಭಗವಂತನ ಹತ್ರ, ಭಗವಂತ ಜೀವನದಲ್ಲಿ ನನಗೆ ಕಷ್ಟಗಳನ್ನೇ ಕೊಡಬೇಡ ಅಂತ ವಿನಂತಿ ಮಾಡ್ಕೋಬಾರ್ದು, ಬೇಡ್ಕೋಬಾರ್ದಂತೆ. ಜೀವನ ಅಂದಮೇಲೆ ಕಷ್ಟ ಸುಖಗಳು ಸರ್ವೇ ಸಾಮಾನ್ಯ. ಹಾಗಾಗಿ ಭಗವಂತ ನನಗೆ ಸಾವಿರಾರು ಕಷ್ಟಗಳನ್ನು ಬೇಕಾದರೂ ಕೊಡು, ಅವುಗಳ ಜೊತೆಗೆ ಆ ಕಷ್ಟಗಳ ಎದುರಿಸ್ತಕ್ಕಂಥ ಶಕ್ತಿ ಕೊಡು ಅಂತ ನಾವು ಭಗವಂತನ ಹತ್ರ ಬೇಡ್ಕೋಬೇಕಂತೆ. ಅದನ್ನೇ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿದರು. ಏನು ಹೇಳ್ತಾರೆ? ಕಷ್ಟಗಳು ಎದುರಾದಷ್ಟು ನೀನು ಬಲಿಷ್ಠನಾಗ್ತೀಯ, ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸು ಅಂತ ಹೇಳ್ತಾರೆ. ಹಾಗಾಗಿ ಕಷ್ಟಗಳನ್ನು ನಾವು ತುಂಬು ಹೃದಯದಿಂದ ಸ್ವಾಗತಿಸಬೇಕು. ಹಾಗಾದರೆ ಇನ್ಮೇಲೆ ನಾವು ಭಗವಂತ ನಮಗೆ ಕಷ್ಟಗಳನ್ನು ಕೊಡಬೇಡ ಅಂತ ಕೇಳೋದು ಬೇಡ, ಸಾವಿರಾರು ಕಷ್ಟಗಳನ್ನು ಕೊಡು, ಅವುಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡು ಭಗವಂತ ಅಂತ ಕೇಳ್ಕೊಳ್ಳೋಣ. ಓಕೆ, ಮತ್ತೊಂದು ಮುಖ್ಯವಾದ ಮೋಟಿವೇಶನ್ ಜೊತೆಗೆ ಮತ್ತೆ ನಿಮ್ಮನ್ನು ಶೀಘ್ರದಲ್ಲೇ ನೋಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.